ಮನೆ ಮರ್ಯಾದೆ, ಒಗ್ಗಟ್ಟು. ಅಮ್ಮ ಇದಕ್ಕೆಲ್ಲ ತುಂಬಾ ಬೆಲೆ ಕೊಡ್ತಾರೆ ಆರ್ತಿಯವ್ರೆ. ಮನೆ ಮರ್ಯಾದೆ ಹಾಳಾಗೋಗ್ತಿದೆ ಅಂತ ಅನ್ಕೊಂಡಾಗ ಅವ್ರಿಗೆಷ್ಟು ನೋವಾಗಿರ್ಬೇಡ. ಒಟ್ನಲ್ಲಿ ನಮ್ಮ ಟೈಮ್ ಸರಿಗಿಲ್ಲ ಅಷ್ಟೇ. ನಿಮ್ ಗ್ರಾಚಾರ ಅಲ್ಲ, ನನ್ನ ಕಾಲ್ಗುಣನೇ ಸರಿ ಇಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ಇಲ್ಲ ಅಂದಿದ್ರೆ ಅವರಿಬ್ರು ಯಾಕೆ ನನ್ನ ಅಡುಗೆ ಹಾಳು ಮಾಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ನಾನೇನು ತಪ್ಪು ಮಾಡಿದ್ದೀನಿ? ಇಲ್ಲ ಸುಮ್ಮನೆ ಅವರಿಬ್ರು ಯಾಕೆ ನನ್ನ ಮೇಲೆ ದ್ವೇಷ ಕರ್ತಾರೆ ಹೇಳಿ? ನನ್ನಿಂದ ಏನೂ ಗೊತ್ತಿಲ್ಲದೆ ತಪ್ಪಾಗಿದೆ. ಅದು ಗೊತ್ತಿದ್ದಿದ್ರೆ ನಿಜವಾಗ್ಲೂ ಅದನ್ನ ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೆ ನೀವು ನನ್ನ ಮದುವೆ ಆಗಿದ್ದಕ್ಕೆ ಇವತ್ತು ನಿಮ್ಮ ತಾಯಿನ ನೀವು ದೂರ ಮಾಡ್ಕೊಳ್ಬೇಕಾಗಿದೆ. ಕ್ಷಮಿಸ್ಬಿಡಿ. ಇಷ್ಟಕ್ಕೆಲ್ಲ ಕಾರಣ ನಾನೇ. ಪ್ಲೀಸ್ ಹಾಗೆಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ ಆರ್ತಿಯವ್ರೆ. ಅವರು ಮನೆಯಿಂದ ಹೋಗಿರೋದಕ್ಕೆ ಯಾರು ಕಾರಣ ಅಂತ ನಿಮಗೂ ಗೊತ್ತಿದೆ ಅಲ್ವಾ? ಕಾರಣ ಏನು ಅಂತ ಗೊತ್ತಿಲ್ಲ ಅಷ್ಟೇ. ಏನೇನೋ ಯೋಚನೆ ಮಾಡಬೇಡಿ ಪ್ಲೀಸ್. ಆದರೂ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರನ್ನ ಹೇಗೆ ಸಮಾಧಾನ ಮಾಡೋದು? ಮತ್ತೆ ಈ ಮನೆಗೆ ಹೇಗೆ ಕರ್ಕೊಂಡು ಬರೋದು? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಅವ್ರು ಬರ್ತಾರೆ, ಮುಂಚಿನ ಥರ ನಗ್ನಗ್ತಾ ಸಂತೋಷದಿಂದ ಬರ್ತಾರೆ. ನಿಜವಾಗ್ಲೂ ಸೂರ್ಯರೇ, ಈಗ ನನಗೆ ಅಮ್ಮ ಇಲ್ಲ ಅನ್ನೋ ಕೊರತೆ ಕಾಡ್ತಾ ಇದೆ. ಪ್ಲೀಸ್ ಅಮ್ಮನ್ನ ಕರ್ಕೊಂಡು ಬರ್ತೀರಾ? ನೀವೇನು ತಪ್ಪು ಮಾಡಿಲ್ಲ ಆರ್ತಿಯವ್ರೆ. ತಪ್ಪು ಮಾಡಿರೋದ್ನ ಇವರೆಲ್ಲ ಒಳ್ಳೆಯವರು ಅನ್ನೋ ಈ ನಿಮ್ಮ ಒಳ್ಳೆ ಗುಣನೇ ನಿಮ್ಮನ್ನು ಕಾಪಾಡುತ್ತೆ. ಅಮ್ಮ ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ನೀವುಗಳು ಸೇರ್ಕೊಂಡು ಏನೇನೋ ಪ್ಲಾನ್ ಮಾಡಿಲ್ಲ ಅಂದಿದ್ರೆ ನಮ್ಮಮ್ಮ ಇವತ್ತು ಮನೆ ಬಿಟ್ಟು ಹೋಗ್ತಾ ಇರಲ್ಲ. ಇವತ್ತು ಅವ್ರ ಮನೆ ಬಿಟ್ಟು ಹೋಗೋದಕ್ಕೆ ನೀವಿಬ್ರೆ ಕಾರಣ. ಸಾಕು, ಸುಮ್ಮನೆ ಇರೋ. ನಾವ್ ಹೇಗೋ ಕಾರಣ ಆಗ್ತೀವಿ? ಅತ್ತೆ ಮಧ್ಯೆ ನಿಂತು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದ್ರೆ ನಿಮ್ಮಿಬ್ಬರದು ಏನೂ ತಪ್ಪಿಲ್ಲ, ಎಲ್ಲ ತಪ್ಪು ನಮ್ಮ ಅಮ್ಮಂದು ಅಂತನಾ? ನೋಡೋ, ನಾವಮ್ಮ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ ತಿಳ್ಕೊ. ಅಂದ್ರೆ ನಾವು ತಪ್ಪು ಮಾಡಕ್ಕೋಸ್ಕರ ಭೂಮಿ ಮೇಲೆ ಹುಟ್ಟಿದೀವಿ ಅಂತನಾ? ಏನೋ ಮಾತಾಡ್ತಿದ್ಯಾ ನೀನು? ನಿಮ್ಮಮ್ಮ ಒಬ್ರೇ ಸರಿ. ನೀನನ್ ಕಟ್ಕೊಂಡ್ ತಪ್ಪಿಗೆ ಒಳ್ಳೆ ಅವಾರ್ಡ್ ಕೊಡ್ತಾ ಇದ್ಯಾ. ಹೆಂಡತಿ ಮೇಲೆ ಪ್ರೀತಿ ಇಲ್ದೆ ಹೋದ್ರು ಯಾರು ಇಷ್ಟ ಕೆಟ್ಟಾಗ ಮಾತಾಡೋದಿಲ್ಲ. ಮಾತಾಡ್ಬೇಡ್ವೆ ನೀನು. ನೀನ್ ಸರಿಯಾಗಿದ್ಯಾ ಅಂತ ಯಾವಾಗ್ಲೂ ನಿನ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಇವ್ರ ಜೊತೆ ಸೇರ್ಕೊಂಡು ಇಂಥ ಕೆಲಸ ಮಾಡ್ತೆ ಅಂತ ಯಾವನ ಗೊತ್ತಿತ್ತು? ಅಂಗೈ ಹುಣಿಗೆ ಕನ್ನಡಿ ಬೇರೆ ಕೇಳು. ಭಾಸ್ಕರ್ ಹೇಳ್ತಿರೋದು ಸರಿಯಾಗೇ ಇದೆ. ನೀವಿಬ್ರು ಸೇರ್ಕೊಂಡು ಮಾಡಿದ ಕೆಲಸಕ್ಕೆ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿದೆ. ಹೋಗಿ ಹೋಗಿ ರಾಮನವಮಿ ಹಬ್ಬದ ದಿವಸ ಇಂಥ ಕೆಲಸ ಮಾಡಿದಿರಲ್ಲ, ಆ ದೇವರು ನಿಮ್ಮಿಬ್ಬರನ್ನ ಕ್ಷಮಿಸೋದಿಲ್ಲ. ಪರಿಮಳ, ಇಷ್ಟು ವರ್ಷ ಸಂಸಾರ ಮಾಡಿದ್ಯಾ, ಯಾವತ್ತೂ ಈ ತರ ಮಾಡಿರ್ಲಿಲ್ಲ. ಯಾವಾಗ್ಲೂ ನೀನು ಮನೆ ಮರ್ಯಾದೆ ಅಂತ ಒದ್ದಾಡ್ತಿದ್ದೆ. ಇದ್ದಕ್ಕಿದ್ದಾಗ ಏನಾಯ್ತು? ಯಾಕೆ ಈ ರೀತಿ ಮಾಡ್ದೆ? ಏನ್ ಬಾವ ನಿಮ್ ಮಾತಿನ ಅರ್ಥ? ನಾನ್ ಅಕ್ಕನ ತಲೆ ಕೆಡಿಸ್ತಾ ಇದ್ದೀನಿ ಅಂತನಾ? ನಾನೆಲ್ಲ ಹೇಳ್ಕೊಟ್ಟು ಅವರಿಂದ ಮಾಡಿಸ್ತಾ ಇದ್ದೀನಾ? ಏಯ್, ಜೋರ ಮಾತಾಡ್ಬೇಡ್ವೆ ನೀನು. ಇವನು ನಮ್ಮ ಅಣ್ಣ, ಏನೇ ಹೇಳಿದ್ರು ಯೋಚನೆ ಮಾಡಿ ಹೇಳ್ತಾನೆ. ಅವನಿಗೆ ಎದುರು ಜವಾಬ್ ಕೊಟ್ಯೋ ಮನುಷ್ಯನಾಗಿರಲ್ಲ ನಾನು. ಹುಷಾರ್. ಈಗೇನ್ ಮನುಷ್ಯನ್ ತರ ನಾ ಬಿಹೇವ್ ಮಾಡ್ತಾ ಇದ್ಯಾ? ಕಟ್ಕೊಂಡ್ ಹೆಂಡತಿನ ಎಲ್ರ ಮುಂದೆ ಬೈತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಾನ್ ನಿನ್ನ ನಂಬ್ಕೊಂಡು ಈ ಮನೆಗ್ ಬಂದಿರೋದು, ನೀನೇ ನನ್ ಕೈ ಬಿಡ್ತಾ ಇದೆಯಲ್ಲ.
ನೀನೊಬ್ಳೆ ತಪ್ಪು ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ ಕಣೆ. ನೀವಿಬ್ರು ಸೇರ್ಕೊಂಡು ಯಾಕಿಂತ ಕೆಲಸ ಮಾಡಿದಿರ ಅಂತ ಕೇಳ್ತಾ ಇದ್ದೀನಿ. ತಪ್ಪು ಮಾಡಿರೋದು ನಾವು ಮಾತ್ರ ಅಲ್ಲ, ಇದನ್ನೆಲ್ಲ ಶುರು ಮಾಡಿದ್ದೆ ಅವ್ರುಗಳು. ಅವ್ರು ಏನೇ ಮಾಡಿದ್ರು ನೋಡ್ತಾ ಸುಮ್ಮನೆ ಇರಕ್ಕಾಗತ್ತಾ? ನಮಗ್ ಕೋಪ ಬರೋದಿಲ್ವಾ? ಅದಕ್ಕೆ ನೀವು ದೊಡ್ಡವರು, ನನ್ನ ಸಾಕಿ ಬೆಳೆಸಿದ್ದೀರಾ. ನಿಮ್ಮ ಬಗ್ಗೆ ಕೆಡ್ದಾಗ ಮಾತಾಡೋದಕ್ಕೆ ನಂಗೆ ಒಂಚೂರು ಇಷ್ಟ ಆಗೋದಿಲ್ಲ. ಆದರೆ ರಾಕಿ ಇನ್ನೂ ಚಿಕ್ಕವಳು. ಅವಳೇನೇ ತಪ್ಪು ಮಾಡಿದ್ರು, ತಪ್ಪಾಗಿ ನಡ್ಕೊಂಡ್ರು, ಅವಳಿಗೆ ಬುದ್ಧಿ ಹೇಳ್ಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಅದು ಬಿಟ್ಬಿಟ್ಟು ನೀವೇ ಅವಳ ಜೊತೆ ಸೇರ್ಕೊಂಡಿದ್ದ ಕೆಲಸ ಯಾಕೆ ಮಾಡಿದ್ರಿ? ಅದಕ್ಕೆ ಭಾಸ್ಕರ್, ಅವಳು ಏನೇನ್ ಮಾಡಿದಾಳೆ ಅಂತ ನಿಂಗೆ ಗೊತ್ತು ತಾನೆ. ನಮ್ಮ ಬಟ್ಟೆಗೆ ಇಂಕ್ ಹಾಕಿದ್ಲು, ಅದನ್ನ ಬಿಟ್ಬಿಡೋಣ. ಆದ್ರೆ ವೇದಿಕನ್ ಜೀವನನೇ ಹಾಳು ಮಾಡ್ಬಿಟ್ಲಲ್ಲೋ. ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಹೌದು, ಅವರು ನಿಮ್ಮ ಬಟ್ಟೆಗೆ ಇಂಕ್ ಹಾಕಿದ್ರು, ಇನ್ನೊಂದು ಬಟ್ಟೆ ತೊಗೊಬೋದಲ್ವಾ? ಅವರು ವೇದಿಕನ್ ಎಕ್ಸಾಮ್ನ ಹಾಳು ಮಾಡಿದ್ರು ಅಂತ ಹೇಳಿದ್ರಿ. ಅವಳು ಇನ್ನೊಂದ್ಸತಿ ಎಕ್ಸಾಮ್ ಬರೀತಾ ಇದ್ಲು ತಾನೆ. ಆದರೆ ನೀವಿವತ್ತು ಮಾಡಕ್ಕೆ ಹೋಗಿದ್ದ ಕೆಲಸದಿಂದ ನಮ್ಮ ಮನೆ, ಮಾನ, ಮರ್ಯಾದೆ, ಘನತೆ, ಗೌರವ ಎಲ್ಲ ಬೀದಿ ಪಾಲಾಗ್ತಾ ಇತ್ತು. ಅದನ್ನು ಯಾವ ಅಂಗಡಿಯಿಂದ ಕೇಳ್ತಾ ಇದ್ರಿ? ಯಾರ ಹತ್ರ ಕೇಳ್ತಿದ್ರಿ? ಹೌದು ಕಣ, ನಾವು ತಪ್ಪು ಮಾಡಿದ್ವಿ. ಅದ್ ಹೇಗ್ ಗೊತ್ತಾಯ್ತು ಹೇಳಿ ನಿನ್ಗೆ? ಅಕ್ಕ ಹೇಳಿದಕ್ಕೆ ತಾನೆ. ಆ ಹುಡುಗನ ಹಿಡ್ಕೊಂಡು ಹೊಡೆಯೋದ್ ನೋಡಕ್ಕಾಗ್ದೆ ಅಕ್ಕ ತಪ್ಪು ಒಪ್ಕೊಂಡ್ರು. ಅಷ್ಟು ಒಳ್ಳೆ ಮನ್ಸಿರೋ ಅಕ್ಕ ತಪ್ಪು ಮಾಡಕ್ ಸಾಧ್ಯನಾ? ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋದು ನಮ್ಮನ್ನು ದೂಷಿಸ್ಬೇಡ ನೀನು. ನೋಡೇ ಅದು ಏನೇ ಇರಲಿ, ನಿಮ್ಮಿಬ್ಬರದೇ ತಪ್ಪು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅನ್ನು ಚೆನ್ನಾಗನ್ನು. ಏನೇ ತಪ್ಪು ಮಾಡಿದ್ರು ಹೆಂಡತಿನ ಪರ ವಹಿಸ್ಕೊಂಡು ಮಾತಾಡಕ್ಕೆ ನೀನೇನು ಸೂರ್ಯ ಭಾವನ? ಅವ್ರು ನೋಡು, ಹೆಂಡತಿ ಏನೇ ಮಾಡಿದ್ರು ಎಲ್ಲ ಸರಿ ಅಂತಾರೆ. ನಾವು ಅದನ್ನೆಲ್ಲ ಎಲ್ಲಿ ಪಡ್ಕೊಂಡು ಬಂದಿದೀವಿ? ಎಲ್ಲ ನಮ್ ಕರ್ಮ. ಇದನ್ನೆಲ್ಲ ಮಾತಾಡೋ ಸಮಯ ಏನೋ ಇದು? ಸಮಸ್ಯೆಗೆ ಪರಿಹಾರ ಹುಡುಕಿ ಅಂದ್ರೆ ಜಗಳ ಆಡ್ತಿದೆಯಲ್ಲ. ತಪ್ಪು ಮಾಡ್ಬೇಕಾದ್ರೆ ಇದ್ದು ಒಗ್ಗಟ್ಟು ಸಿಕ್ಕಾಕೊಂಡ್ಮೇಲೆ ಇರಬೇಕು. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಹೇಗಾದ್ರೂ ಮಾಡಿ ಅತ್ತೆನ ವಾಪಸ್ ಕರ್ಕೊಂಡ್ ಬರೋಣ. ಅತ್ತೆ ಇಲ್ಲದೆ ಮನೆಯಲ್ಲಿ ಇರಕ್ಕಾಗಲ್ಲ. ವೇದಿಕಾ, ಯಾಕಮ್ಮ ಹುಷಾರಿಲ್ವಾ? ಅಯ್ಯೋ, ಮೈ ಸುಡ್ತಾ ಇದೆ ಅಲ್ಲೇ. ಒಂದು ನಿಮಿಷ ತಾಳು, ಥರ್ಮೋಮೀಟ್ರ್ ತರ್ತೀನಿ. ಏನಾಯ್ತು ವೇದಿಕಾ? ಚಿಕ್ಕಮ್ಮ, ಆಗೋದಕ್ಕೆ ಇನ್ನೇನು ಉಳಿದಿಲ್ಲ ಚಿಕ್ಕಮ್ಮ. ಎಲ್ಲ ಮುಗ್ದೋಯ್ತು. ಅಪ್ಪ ಅಮ್ಮ ಈ ಮನೆಯಿಂದ ನನ್ನನ್ನು ಹೊರಗೆ ಹಾಕ್ತಾರೆ. ವೇದಿಕಾ, ಏನು ಮಾತಾಡ್ತಾ ಇದೆಯಮ್ಮ? ನಿಮ್ಮ ಅಪ್ಪ ಅಮ್ಮ ಯಾಕೆ ಹೊರಗಡೆ ಹಾಕಬೇಕು? ಏನಾಯ್ತು? ಯಾಕಿಷ್ಟು ಟೆನ್ಷನ್ ಆಗಿದೆಯಾ? ಇಲ್ಲ ಚಿಕ್ಕಮ್ಮ, ಎಲ್ಲ ಮುಗ್ದೋಯ್ತು. ನಾನು ಇನ್ಮೇಲಿಂದ ಇದ್ರು ಒಂದೇ, ಸತ್ರು ಒಂದೇ. ಹಾಗೆಲ್ಲ ಮಾತಾಡಬಾರ್ದು ಕಣೆ. ನೋಡು, ಈಗ ಏನಾಯ್ತಮ್ಮ? ಏನಾಯ್ತು ಅಂತ ಹೇಳು. ಚಿಕ್ಕಮ್ಮ, ಮತ್ತೆ ಅವ್ನು ಫೋನ್ ಮಾಡಿದ್ದ. ನಾಳೆ ಮನೆಗೆ ಬರ್ತಿದ್ದಾನಂತೆ. ತುಂಬಾ ಹೆದರಿಕೆ ಆಗ್ತಾ ಇದೆ. ನಾಳೆ ಮನೆಗೆ ಬರ್ತೀಯಾನಂತ? ಬರ್ಲಿ ಬಿಡು ವೇದಿಕಾ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅವನನ್ನ ನಾನು ಹ್ಯಾಂಡ್ಲ್ ಮಾಡ್ತೀನಿ. ನೀನು ಧೈರ್ಯವಾಗಿರು. ಚಿಕ್ಕಮ್ಮ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವನ ಅಪ್ಪ ಅಮ್ಮನೇ ಕೇರ್ ಮಾಡ್ತಿಲ್ಲ ಅಂಥದ್ರಲ್ಲಿ ನಿಮ್ಗೆ ಹೆದರುತ್ತಾನ? ನನಗೆ ತುಂಬಾ ಭಯ ಆಗ್ತಾ ಇದೆ. ಎಲ್ಲ ಮುಗ್ದೋಯ್ತು ಚಿಕ್ಕಮ್ಮ. ಇಲ್ಲ ವೇದಿಕಾ, ನೋಡು, ನೀನೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡ. ಅದಕ್ಕೆ ಏನು ಮಾಡಬೇಕು ಅಂತ ಮೊದಲು ಯೋಚನೆ ಮಾಡೋಣ. ವೇದಿಕಾ, ನೀನೇನು ಹೆದರ್ಕೊಳ್ಬೇಕಾಗಿಲ್ಲ, ಆರಾಮಾಗಿರು. ಏನು ಮಾಡ್ತೀರಿ ಚಿಕ್ಕಮ್ಮ? ವೇದಿಕಾ, ಅವನು ಇಲ್ಲಿಗೆ ಬರ್ತಾ ಇದ್ದಾನಲ್ವಾ? ಬರಲಿ ಬಿಡು. ಅವನು ನಿನ್ನನ್ನು ನೋಡೋದಲ್ಲ, ನಮ್ಮನ್ನು ಯಾರು ನೋಡೋಕ್ಕೂ ಆಗಲ್ಲ, ಮಾತಾಡ್ಸೋಕ್ಕೂ ಆಗಲ್ಲ. ಸುಮ್ಮನೆ ಮನೆ ಬಾಗ್ಲಿಗೆ ಬಂದು ನೋಡ್ಕೊಂಡು ಹೋಗಬೇಕು ಅಷ್ಟೇ. ಅಮ್ಮ ಇಲ್ಲಿಗೆ ಖಂಡಿತ ಬಂದೇ ಬರ್ತಾರೆ, ಆದರೆ ಪೂರ್ತಿ ಮನಸ್ಸಿಂದ ಅಲ್ಲ. ಅದಕ್ಕೆ ನಾವು ಪ್ರಯತ್ನ ಪಡಬೇಕು ಸೂರ್ಯವ್ರೆ. ನಾನು ಅವ್ರಿಗೆ ಫೋನ್ ಮಾಡ್ತಾ ಇದೀನಿ, ಅವ್ರು ತಗೋತಾ ಇಲ್ಲ. ಈ ಫೋನು ಪೋಸ್ಟು ಇದು ಯಾವುದರಿಂದನೂ ಯೂಸ್ ಇಲ್ಲ. ಅಮ್ಮನ ಕರ್ಕೊಂಬರೋದಕ್ಕೆ ಒಂದೇ ಒಂದು ದಾರಿ ಇರೋದು. ನಾವೆಲ್ಲರೂ ಹಳ್ಳಿಗೆ ಹೋಗಬೇಕು. ನಾವೆಲ್ಲರೂ ಹಳ್ಳಿಗೆ ಹೋಗ್ಬೇಕಾ? ಹೌದು ಸೂರ್ಯವ್ರೆ. ಯಾವುದೇ ತಾಯಿ ಆದರೂ ತನ್ನ ಮಕ್ಕಳು ತನ್ನ ಎದುರುಗಡೆ ನಿಂತ್ಕೊಂಡು ಕ್ಷಮೆ ಕೇಳೋದು
ಯಾವ ತಾಯಿಗೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆಗ ಅವ್ರು ಮಾತಾಡೋ ರೀತಿನೇ ಬೇರೆ. ಅದಕ್ಕೆ ನಾವೆಲ್ಲರೂ ಹಳ್ಳಿಗೆ ಹೋಗ್ಬಿಡೋಣ. ನೀವು ಹೇಳ್ತಾ ಇರೋದು ಕರೆಕ್ಟು. ಸರಿ ಬನ್ನಿ, ನಾವಿಬ್ರು ಹೋಗಿ ಅಮ್ಮನ ಕರ್ಕೊಂಬಂದ್ಬಿಡೋಣ. ನಾವಿಬ್ರು ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು ಆರ್ತಿಯವ್ರೆ, ನಾವಿಬ್ರು ಹೋಗಿ ಕರ್ಕೊಂಬರೋಣ ಅಂತ. ಸೂರ್ಯ ಅವರೇ, ನಾವಿಬ್ರು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಹೇಳ್ತಾ ಇರೋದು ರವಿ, ಭಾಸ್ಕರ್, ಅಕ್ಕ, ರಾಕಿ, ವೇದಿಕಾ ನಾವೆಲ್ಲರೂ ಹೋಗೋಣ ಅಂತ. ಎಲ್ರೂ ಆದರೆ ನೀವೇ ಸ್ವಲ್ಪ ಯೋಚನೆ ಮಾಡಿ ಸೂರ್ಯವರೇ. ಅಮ್ಮನಿಗೆ ತನ್ನ ಮಕ್ಕಳು, ತನ್ನ ಕುಟುಂಬ, ತನ್ನ ಸೊಸೆಂದಿರು ಅಂತಂದರೆ ಪ್ರಾಣನೇ ಬಿಡ್ತಾರೆ. ನಾವು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ಅವ್ರ ಆಸೆ. ಈಗ ನಾವು ಆ ರೀತಿ ಇಲ್ಲದೆ ಇರೋದಕ್ಕೆ ಅವರು ನೊಂದ್ಕೊಂಡು ಮನೆ ಬಿಟ್ಟು ಹೋಗಿರೋದು. ತನ್ನ ಅಡುಗೆ ಕೆಟ್ಟು ಹೋದರೂ ತನ್ನ ಮನೆ ಮರ್ಯಾದೆ ಹೋಯ್ತು ಅನ್ನೋಷ್ಟು ಮನೇನ ಪ್ರೀತಿಸ್ತಾರೆ. ಅದಕ್ಕೆ ಅಮ್ಮನಿಗೆ ಹೇಳೋಣ, ನಾವೆಲ್ಲರೂ ಸಂತೋಷವಾಗಿ ನಗ್ನಗ್ತಾ ಇದ್ದೀವಿ ಅಮ್ಮ, ನೀವು ಮನೆಗೆ ವಾಪಸ್ ಬಂದ್ಬಿಡಿ ಅಂತ ಕರೆಯೋಣ. ಅಮ್ಮ ಇದಕ್ಕೆ ಒಪ್ಕೋತಾರೆ ಅಂತ ಅನ್ನಿಸ್ತಾ ಇಲ್ಲ ಆರ್ತಿಯವ್ರೆ. ಖಂಡಿತ ಒಪ್ಕೋತಾರೆ ಸೂರ್ಯವ್ರೆ. ಅವ್ರ ಮನಸ್ಸು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಹೊರಗಡೆ ಕಠಿಣವಾಗಿರ್ಬೋದು, ಆದರೆ ಅವ್ರ ಮನಸ್ಸು ಬೆಣ್ಣೆ ಥರ. ಆದರೂ ಸೂರ್ಯವ್ರೆ, ಅಕಸ್ಮಾತ್ ಅವ್ರು ಒಪ್ಕೊಳ್ದೇ ಇದ್ರೆ ನಾವು ತಪ್ಪಾಯ್ತು ಅಂತ ಅವ್ರ ಕಾಲಿ ಬೇಕಾದ್ರೂ ಬೇಡ್ಕೊಳ್ಳೋಣ, ಕೈ ಮುಗಿಯೋಣ. ಅವ್ರು ಒಪ್ಕೊಳ್ತಾರೆ ಅನ್ನೋದು ನನಗೆ ಅನಿಸ್ತಾ ಇದೆ ಸೂರ್ಯವ್ರೆ. ಪ್ಲೀಸ್ ಇದಕ್ಕೆ ನೀವು ಒಪ್ಕೊಳ್ಬೇಕು ಅಷ್ಟೇ. ನಾನು ಒಪ್ಕೋತೀನಿ ಆರ್ತಿಯವ್ರೆ, ನೀವು ಹೇಳ್ತಾ ಇರೋದು ಸರಿ ಇದೆ. ಆದರೆ ಮನೆಯವರೆಲ್ಲ ಒಪ್ಕೋಬೇಕಲ್ಲ. ಮನೆಯವ್ರನ್ನೆಲ್ಲ ಒಪ್ಸೋ ಜವಾಬ್ದಾರಿ ನಂದು. ಅಕಸ್ಮಾತ್ ಅವರು ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರ ಕಾಲಿ ಬೇಕಾದ್ರೂ ಬೀಳ್ತೀವಿ. ಪ್ಲೀಸ್ ಆರ್ತಿಯವ್ರೆ, ನೀವ್ಯಾಕೆ ಅವ್ರ ಕಾಲಿಗೆ ಬೀಳ್ಬೇಕು? ತಪ್ಪು ಮಾಡಿರೋದವರು ಕ್ಷಮೆ ಕೇಳ್ಬೇಕಾರದವರು. ಪ್ಲೀಸ್ ಸೂರ್ಯರೇ, ಒಂದು ಮನೆ ಒಳ್ಳೇದಾಗಬೇಕು ಅನ್ನೋದಾದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಈಗ ಸಮಸ್ಯೆ ಹುಟ್ಕೊಂಡಿದೆ, ಈ ಸಮಸ್ಯೆನ ಹೇಗೆ ಬಗೆಗೆ ಹರಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅಷ್ಟೇ. ಈಗ ನನ್ನ ತಪ್ಪು ನಿನ್ನ ತಪ್ಪು ಅಂತ ಹೀಗೆ ಜಗಳ ಆಡ್ತಾ ಕೂತ್ಕೊಂಡ್ರೆ ಯಾವುದು ಸಾಲ್ವ್ ಆಗಲ್ಲ. ಆದರೂ ನೀವು ಅವ್ರ ಕಾಲಿಗೆ ಬೀಳೋದು ಅಂದ್ರೆ ಪ್ಲೀಸ್ ಸೂರ್ಯರೇ, ಕ್ಷಮೆ ಕೇಳೋದ್ರಿಂದ ಯಾವ ತೊಂದರೆನೂ ಇಲ್ಲ. ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸು ಆರ್ತಿಯವ್ರೆ. ನೀವು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಿಮ್ಮಂಥ ಹೆಣ್ಣು ಯಾವ ಮನೇಲಿದ್ರು ಆ ಮನೆಗೆ ಒಳ್ಳೇದಾಗತ್ತೆ ಆರ್ತಿಯವ್ರೆ. ಸಾಕು ನನ್ನ ಹೊಗಳಿದ್ದು. ಮೊದಲು ಮನೆಯವ್ರನ್ನೆಲ್ಲ ಒಪ್ಸಿ, ಆಮೇಲೆ ಬೇಗ ಎಲ್ಲರೂ ಊರಿಗೆ ಹೊರಡ್ಬೇಕಲ್ವಾ? ಸರಿ, ನೀವು ಹೋಗಿ ರೆಡಿಯಾಗಿ. ಮಗಳು ಅಪರೂಪಕ್ಕೆ ಮನೆಗೆ ಬಂದಿದ್ದಾಳೆ. ಅವಳ ಬಗ್ಗೆ ಗಮನ ಕೊಡೋದು ಬಿಟ್ಟು ಮನೇಲಿ ರಾಜಕೀಯ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕಾಲ ಕಳೀತಿದ್ಯಲ್ಲ. ಮಗಳಿಗಿಂತ ನಿನಗೆ ಮನೆ ಜಗಳ ದೊಡ್ಡದಾಯ್ತಾ? ಅವಳು ನಿನ್ನೆವರೆಗೂ ಚೆನ್ನಾಗೇ ಇದ್ಲು, ಈಗ ಹೌದೌದು, ನಿನ್ನೆ ಸರಿಯಾಗಿ ಗಮನಿಸ್ಕೊಂಡಿದ್ದಿದ್ರೆ ಈ ತರ ಯಾಕಾಗ್ತಿತ್ತು? ಮಗಳು ತಿಂದ್ಲಾ ಕುಡಿದ್ಲಾ ಅಂತ ಯೋಚನೆ ಇಲ್ಲ ನಿನ್ಗೆ. 3 ಹೊತ್ತು ಆ ರಾಕಿ ಜೊತೆ ಗುಸ್ಗುಸ ಪಿಸ ಅಂತ ಮಾತಾಡ್ತಾ ನಿಂತಿರ್ತೀಯ. ಏನಾಗಿದೆ ನಿನ್ಗೆ? ನೋಡಿ, ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ತೋಳ ಹಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತಾರಲ್ಲ. ಏನ್ರಿ, ನಾನು ಇವಳು ಜ್ವರ ಬರ್ಸಿರೋ ತರ ಮಾತಾಡ್ತಿದ್ದೀರಲ್ಲ ನೀವು? ಇಷ್ಟು ವರ್ಷ ಇಲ್ದಿರೋದು ಏನೋ ಹೊಸದಾಗಿ ಶುರು ಮಾಡ್ಕೊಂಡಿದ್ದೀರಾ. ಇಷ್ಟು ವರ್ಷ ನೀನು ಬಯಸ್ಕೊಳ್ಳೋ ತರ ನಡ್ಕೊಳ್ತಾ ಇರ್ಲಿಲ್ಲ, ನಾನು ಬೈತಾ ಇರ್ಲಿಲ್ಲ. ಈಗೀಗ ನಿನ್ ವರ್ತನೆ ನೋಡಿದ್ರೆ ನಾಚ್ಕೋಬೇಕು. ಛೇ, ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಮಾಡ್ತಿದ್ಯಾ? ಏನೇ ನೀವು ಹೀಗೆ ಮಾತಾಡ್ತಿದ್ದೀರಾ? ಓ, ಇಷ್ಟು ವರ್ಷ ಬಿಟ್ಟಿ ಆಳಿನ ತರ ಕೆಲಸ ಮಾಡ್ತಿದ್ದೆ. ಹಾಗೆ ಮಾಡ್ಕೊಂಡಿದ್ರೆ ಯಾರು ನನ್ನ ಬಗ್ಗೆ ಏನು ಮಾತಾಡಲ್ಲ. ಒಟ್ಟಲ್ಲಿ ನಾನೇನು ಮಾತಾಡಬಾರ್ದು, ಬರೀ ಆಳಿನ ತರ ಕೆಲಸ ಮಾಡ್ಕೊಂಡಿರ್ಬೇಕು. ಆಗ ಎಲ್ಲರಿಗೂ ಸರಿ ನಾನು ಅಲ್ವಾ? ನನಗೇನು ಅನ್ಯಾಯ ಆದ್ರೆ ನಿಮ್ಗೇನಾಗಬೇಕಾಗಿದೆ? ದೊಡ್ಡದಾಗಿ ಬಂದ್ಬಿಟ್ರು ಮಾತಾಡಕ್ಕೆ. ನನ್ಗೆ ಸಿಟ್ಟು ಬರೋ ತರ ಮಾತಾಡಬೇಡ. ಮಗಳು ಹುಷಾರಿಲ್ಲ, ಸರಿಯಾಗಿ ನೋಡ್ಕೊ ಅಷ್ಟೇ. ಅದು ಬಿಟ್ಟು ತರಲೆ ಏನಾದ್ರು ಮಾತಾಡಿದ್ರೆ ಡಾಕ್ಟರ್ ಏನ್ ಹೇಳಿದ್ರು? ಏನಾಗಿದೆ ಅಂತ ಕೇಳಿದ್ರು, ಇದ್ದಕ್ಕಿದ್ದಾಗೆ ಹುಷಾರಿಲ್ಲ ಅಂತ ಹೇಳಿದೆ ಅಷ್ಟೇ. ಬಾಬಾ, ಸೂರ್ಯ ಬಾಬಾ ಹೇಳಿದ್ರು ಎಲ್ಲರೂ ಹಾಲಿಗೆ ಬರ್ಬೇಕಂತೆ. ಏನಂತೆ? ಗೊತ್ತಿಲ್ಲ, ಕರಿ ಅಂದ್ರು ಕರ್ದೆ. ಸರಿ, ನಾನು ಹೋಗಿ ಏನು ಅಂತ ಕೇಳ್ಕೊಂಬರ್ತೀನಿ. ನೀನೇನು ಬರೋದು ಬೇಡ. ಮಗಳನ್ನ ಸರಿಯಾಗಿ ನೋಡ್ಕೊ. ಮಗಳನ್ನಷ್ಟೇ ನೋಡ್ಕೊ. ಪ್ಲಾನು ಗೀನು ಅಂತ ತಲೆ ಕೆಡಿಸ್ಕೋಬೇಡ.
ಭಾವ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅಕ್ಕ ಇಲ್ಲಿ? ವೇದಿಕಂಗೆ ಹುಷಾರಿಲ್ಲ. ಪರಿಮಳ ವೇದಿಕನ ಜೊತೆ ಇದ್ದಾಳೆ. ಏನು ವಿಷಯ? ನಿಮ್ಮೆಲ್ಲರ ಹತ್ರ ಒಂದು ಬೇಡಿಕೆ ಇದೆ, ದಯವಿಟ್ಟು ಅದನ್ನೆಲ್ಲ ನಡೆಸ್ಕೊಡ್ತೀರಾ? ಹೇಳಿ ಅದಕ್ಕೆ, ಏನದು? ನೆನ್ನೆ ಏನೇನೋ ನಡೆದು ಹೋಯ್ತು. ಉದ್ದೇಶ ಏನೇ ಆಗಿರಲಿ, ನಡಿಬಾರ್ದು ಘಟನೆ ಎಲ್ಲ ನಡೆದು ಹೋಗಿದೆ. ಇದರಿಂದ ಅಮ್ಮನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ನೆನ್ನೆ ನಡೆದಿದ್ದಕ್ಕೆಲ್ಲ ನಾವು ಮಾತ್ರ ಕಾರಣನಾ? ರಾಕಿ, ನಾನು ಆ ರೀತಿ ಹೇಳ್ತಾ ಇಲ್ಲಮ್ಮ. ನನ್ನ ಉದ್ದೇಶ ಅದಾಗಿಲ್ಲ. ತಪ್ಪು ನನ್ನ ಕಡೆನೂ ಇದೆ, ಒಪ್ಕೋತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಇನ್ನು ಮುಂದೆ ಈ ರೀತಿ ತಪ್ಪಾಗದೆ ಇರೋಗೆ ನಾನು ನೋಡ್ಕೋತೀನಿ. ಅದಕ್ಕೆ ನೆನ್ನೆ ನಡೆದಿರೋದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಭಾಸ್ಕರ್, ಈಗ ಯಾಕೆ ಅದೆಲ್ಲ? ಅಮ್ಮ ಯಾವಾಗ ಮನೆಗೆ ಬರ್ತಾರೆ ಅನ್ನೋದನ್ನ ಮೊದಲು ಯೋಚನೆ ಮಾಡಬೇಕು ಅಷ್ಟೇ. ಇಷ್ಟಕ್ಕೆಲ್ಲ ಕಾರಣ ನಾನೇ. ದಯವಿಟ್ಟು ನನ್ನೆಲ್ಲ ಕ್ಷಮಿಸ್ಬಿಡಿ. ಅಣ್ಣ, ನಾವೆಲ್ಲರೂ ತಪ್ಪು ಮಾಡಿದ್ದೀವಿ. ನಮ್ಮ ಮೇಲಿರೋ ಬೇಜಾರಿಂದಾನೇ ಅಮ್ಮ ಹಳ್ಳಿಗೆ ಹೋಗಿರೋದು. ಅವ್ರು ಮತ್ತೆ ವಾಪಸ್ ಬರಬೇಕು ಅಂತ ಆರ್ತಿಯವ್ರು ಒಂದು ಪರಿಹಾರ ಹೇಳ್ತಿದ್ದಾರೆ. ಕೇಳೋಣ ಕಣೋ. ನೋಡು, ನಾವೆಲ್ಲರೂ ಒಗ್ಗಟ್ಟಿಂದ ನಗ್ನಾಗ್ತಾ ಇದ್ರೆ ಅವ್ರು ಖಂಡಿತವಾಗ್ಲೂ ಮನೆಗೆ ವಾಪಸ್ ಬರ್ತಾರೆ. ಅದು ಸರಿ ಕಣ. ಅಮ್ಮ ಈಗ ಹಳ್ಳಿಲಿದ್ದಾರೆ. ಈಗ ನಾವು ನಗ್ನಗ್ತಾ ಒಗ್ಗಟ್ಟಾಗಿದ್ರೆ ಅಮ್ಮನಿಗೆ ಹೇಗೆ ಗೊತ್ತಾಗುತ್ತೆ? ಊರಿಗೂರೇ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತಾರಲ್ಲ, ಹಾಗಾಯ್ತು. ಅಮ್ಮ ಇದ್ದಾಗ ಕಿತ್ತಾಡಿ ಈಗ ನಗ್ನಗ್ತಾ ಇದ್ರೆ ಏನು ಪ್ರಯೋಜನ? ಭಾವ, ನೀವು ದೇವ್ರ ನೋಡ್ಬೇಕಂದ್ರೆ ಗುಡಿಗೆ ಹೋಗ್ತೀರಾ ತಾನೆ? ಅಂದ್ರೆ ನಾವೆಲ್ಲರೂ ಅಮ್ಮನ ನೋಡೋದಕ್ಕೆ ಹಳ್ಳಿಗೆ ಹೋಗೋಣ. ಹೌದು ಕಣೋ, ಯಾರು ಮಿಸ್ ಆಗಬಾರ್ದು. ಮಕ್ಕಳು ಕೂಡ. ನಾವೆಲ್ಲರೂ ಮಕ್ಕಳು ಅವ್ರ ಮುಂದೆ ನಗ್ನಗ್ತಾ ಆಟ ಆಡ್ತಾ ಇದ್ರೆ ಅವ್ರು ಖಂಡಿತವಲ್ಲೂ ಒಪ್ಕೊಂಡು ನಮ್ಮ ಹತ್ರ ಬರ್ತಾರೆ ಕಣೋ. ಪ್ಲೀಸ್. ಅಮ್ಮ ಒಪ್ಕೊಳ್ತಾರೆ ಅಂತೀಯ? ಖಂಡಿತವಲ್ಲೂ ಒಪ್ಕೋತಾರೆ. ಇಲ್ಲಾಂದ್ರೆ ಕಾಲಿಗೆ ಬೀಳೋಣಪ್ಪ. ಅದು ಸರಿ ಕಣೋ, ಆದರೆ ಗಿದ್ರೆ ಏನೂ ಇಲ್ಲ. ಪ್ಲೀಸ್ ಕಣ್ರೋ, ಅಮ್ಮ ಇಲ್ಲದೆ ಇರಕ್ಕಾಗ್ತಾ ಇಲ್ಲ. ಈ ಮನೆ ಅನ್ನಿಸ್ತಾ ಇಲ್ಲ. ಹೌದಣ್ಣ, ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಅಮ್ಮ ನೋಡೋದಕ್ಕೆ ಹಳ್ಳಿಗೆ ಹೋಗೋಣ. ಸರಿ, ಹಾಗಾದ್ರೆ ನೀವೆಲ್ಲ ಇಷ್ಟು ಹೇಳ್ತಿದ್ದೀರಾ ಅಂದರೆ ನಾವೆಲ್ಲ ಒಟ್ಟಾಗಿ ಹಳ್ಳಿಗೆ ಹೋಗೋಣ. ಬೇಗ ಬೇಗ ರೆಡಿಯಾಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಬೇಗ. ನಾನು ಹಳ್ಳಿಗಿಳ್ಳಿಗೆಲ್ಲ ಬರಲ್ಲ. ನೀವು ಬೇಕಾದ್ರೆ ಹೋಗಿ, ನಂಗದೆಲ್ಲ ಇಷ್ಟ ಇಲ್ಲ. ನಾವ್ಯಾರು ಹನಿಮೂನ್ಗೆ ಹೋಗ್ತಾ ಇಲ್ಲ. ಇಷ್ಟ ಕಷ್ಟ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಹೋಗಿ ರೆಡಿ ಆಗೋ. ಮಕ್ಳು ತರ ಕೋಪ ಮಾಡ್ಕೊಂಡು ಹೋಗಿರೋದು ನಿಮ್ಮಮ್ಮ. ನೀವು ಬೇಕಾದ್ರೆ ಹೋಗಿ ಕರ್ಕೊಂಡು ಬನ್ನಿ. ನಾನು ಯಾಕೆ ಅಂದ್ರೆ ನಾನಿನ್ ಗಂಡ. ಅದಕ್ಕೆ ನೀನು ಬರೀ ನಿಮ್ಮ ಅಪ್ಪನ ಮಗಳಾಗಿರೋ ನಾನು ಕರೀತಾ ಇರಲಿಲ್ಲ. ತಾವೀಗ ದಯವಿಟ್ಟು ಹೋಗಿ ರೆಡಿ ಆಗ್ತೀರಾ? ಯಾಕಮ್ಮ ರಾಕಿ? ಯಾಕೆ ಯಾವಾಗಲೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಏನಾದರೂ ತಲಾಟೆ ಮಾಡ್ತಾ ಇರ್ತೀರಾ? ತಪ್ಪು ಮಾಡಿದ್ದೀರಾ ತಾನೇ? ಮತ್ತೆ ಬಂದು ಕ್ಷಮೆ ಕೇಳೋದ್ರಲ್ಲಿ ಏನಿದೆ ತಪ್ಪು? ಏನು ನನ್ನನ್ನೇ ಅಪರಾಧಿ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಅಪರಾಧಿಗಳನ್ನ ಅಪರಾಧಿ ಥರನೇ ಮಾತಾಡಿಸ್ಬೇಕು. ಇನ್ನೇನಂತ ಮಾತಾಡ್ಸೋದಕ್ಕಾಗತ್ತೆ? ನೋಡು, ಈಗ ಹೆಚ್ಚಿಗೆ ಮಾತಾಡಬೇಡ. ಹೊರಡು ಅಂತ ತಕ್ಷಣ ಹೊರಡ್ಬೇಕಷ್ಟೇ. ಹೋಗ್ತಾ ಇರೋ. ಅಕ್ಕ, ಹಾಲು ತಗೊಳ್ಳಿ. ತಗೋ ವೇದಿಕಾ, ಕುಡಿ. ಸ್ವಲ್ಪ ಸಮಾಧಾನ ಆಗುತ್ತೆ. ನಂಗೆ ಹಾಲು ಬೇಡ. ಅದು ನೋಡಿದ್ರೆ ವಾಮಿಟ್ ಬರಂಗಾಗತ್ತೆ. ನೋಡು, ಹೊಟ್ಟೆನಲ್ಲಿ ಏನೂ ಇಲ್ಲ ಅಂದ್ರೆ ಸಂಕಟ ಶುರು ಆಗುತ್ತೆ, ನಿಶಕ್ತಿ ಆಗುತ್ತೆ. ಸುಮ್ಮನೆ ಹಾಲು ಕುಡಿ. ನೀನು ಹಾಲು ತಗೊಂಡು ಬಂದಿದ್ದು ಒಳ್ಳೇದಾಯ್ತು. ಈಗ ಸ್ವಲ್ಪ ಸಮಾಧಾನ ಆಗುತ್ತೆ. ಹೌದು, ಆಗ್ಲೇ ರಾಖಿ ಬಂದ್ಬಿಟ್ಟು ಇವ್ರನ್ನ ಕರ್ಕೊಂಡೋದ್ಲು. ಏನು ವಿಷಯ? ಅಕ್ಕ, ನಾನು ಅದನ್ನೇ ಮಾತಾಡೋಣ ಅಂತ ಬಂದೆ. ಅದೇ ಅತ್ತೆ ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರು ತುಂಬ ನೊಂದ್ಕೊಂಡಿದ್ದಾರೆ ಅಕ್ಕ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಂತೋಷವಾಗಿದ್ದೀವಿ ಅಂತ ಅವ್ರು ತೋರಿಸ್ಕೊಟ್ರೆ ಖಂಡಿತವಾಗ್ಲೂ ಅತ್ತೆ ಮನೆ ವಾಪಸ್ ಬರ್ತಾರೆ. ಅದು ಸಾಧ್ಯ ಇಲ್ಲ ಆರ್ತಿ. ಇಷ್ಟು ವರ್ಷದಿಂದ ಅತ್ತೆ ನೋಡ್ತಾ ಇದ್ದೀನಿ. ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಅಂದರೆ ಅದನ್ನು ಯಾವತ್ತಿಗೂ ಚೇಂಜ್ ಮಾಡೋದಿಲ್ಲ. ಅಲ್ಲ ಅಕ್ಕ, ಆದರೂ ನಮ್ಮ ಪ್ರಯತ್ನ ನಾವು ಮಾಡೋಣ. ಏನು ಮಾಡೋಣ? ನಾವೆಲ್ಲರೂ ಹಳ್ಳಿಗೆ ಹೋಗೋಣ. ಅತ್ತೆ ಖಂಡಿತವಾಗ್ಲೂ ಮನೆ ಬರ್ತಾರೆ. ಎಲ್ಲರೂ ಹಳ್ಳಿಗೆ ಹೋಗೋದಾ? ಹೌದು ಅಕ್ಕ.
ಈಗಾಗಲೇ ನಾನು ಭಾವ ಇವರು ಭಾಸ್ಕರ ರಾಕಿ ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಅತ್ತೆ ಎದುರುಗಡೆ ನಾವೆಲ್ಲರೂ ಒಗ್ಗಟ್ಟಾಗಿ ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೊಟ್ರೆ ಈ ಮನೆಗೆ ಮತ್ತೆ ಬಂದೇ ಬರ್ತಾರೆ ಅಕ್ಕ. ಆರ್ತಿ, ನಂಗೆ ಮಾತ್ರ ಬರೋಕ್ಕಾಗಲ್ಲ ಕಣೆ. ನೋಡು, ಇವಳಿಗಿನ್ನೂ ಜ್ವರ ಕಡಿಮೆ ಆಗಿಲ್ಲ. ಇವಳನ್ನ ಈ ಪರಿಸ್ಥಿತಿನಲ್ಲಿ ನಾನು ಹೇಗೆ ಬಿಟ್ಬಿಟ್ಟು ಬರಲಿ? ಅಕ್ಕ, ನೀವೇ ಹೀಗೆ ಹೇಳಿದ್ರೆ ಹೇಗಕ್ಕ? ನೀವು ಬರಲ್ಲ ಅಂತಂದರೆ ವೇದಿಕಂಗೆ ಹುಷಾರಿಲ್ಲ ಅಂದರೆ ಅತ್ತೆ ಸುಮ್ಮನೆ ನೆಪ ಅಂತೆಲ್ಲ ಹೇಳ್ತಾರೆ. ನೀವು ಬಂದರೆ ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸೋಕ್ಕೆ ಸಾಧ್ಯ ಅಲ್ಲ ಅಕ್ಕ. ಪ್ಲೀಸ್ ಅಕ್ಕ, ನೀವು ಬನ್ನಿ. ಈಗ ಸರಿ ಬಿಡು, ಅಹಲ್ಯ ಅತ್ತೆ ಇದ್ದಾರಲ್ಲ, ಇವಳನ್ನ ನೋಡ್ಕೊಳ್ತಾರೆ. ಬೇಗ ಬಂದ್ಬಿಡೋಣ. ನಾನು ಬರ್ತೀನಿ. ಅಕ್ಕ, ವೇದಿಕನು ನಮ್ಮ ಜೊತೆ ಬರಲಿ. ಹೌದಮ್ಮ, ನಾನು ಒಬ್ಬಳೇ ಇಲ್ಲಿದ್ದೆ, ಏನು ಮಾಡಲಿ? ನಾನು ಬರ್ತೀನಿ. ಹೌದು ಅಕ್ಕ, ವೇದಿಕನ ಹಳ್ಳಿ ಕರ್ಕೊಂಡು ಹೋಗೋಣ. ಆರ್ತಿ, ಅವಳೇನೋ ಚಿಕ್ಕ ಹುಡುಗಿ ಏನೇನೋ ಮಾತಾಡ್ತಾಳೆ. ನಿನ್ಗಾದ್ರೂ ಅರ್ಥ ಆಗೋದು ಬೇಡವಾ? ಹಳ್ಳಿ ಕರ್ಕೊಂಡೋಗಿ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋದು? ಅಕ್ಕ ನೋಡು, ವೇದಿಕಾ ಮಾತ್ರ ಬರೋದು ಬೇಡ ಅಂದ್ರೆ ಬರೋದು ಬೇಡ ಅಷ್ಟೆ. ಅವಳ ವಿಷಯ ಬಿಟ್ಟು ಬೇರೆ ಏನಾದರೂ ಇದೆಯಾ? ಹಾಲು ಕುಡಿಯೇ ನೀನು. ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಬೇಗ ಹಾಲು ಕುಡಿ.